ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸುಮಾರು 25 ವರ್ಷಗಳಿಂದ ಸಂಶೋಧನೆ ಮತ್ತು ಬೋಧನೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಆನುವಂಶೀಯ ಕಾಯಿಲೆಗಳು, ತಳಿಶಾಸ್ತ್ರದಲ್ಲಿ ಈ ಆನುವಂಶೀಯ ಕಾಯಿಲೆಗಳು ಅಂದರೆ ಏನು, ಅದು ಏನಕ್ಕೆ ಬರುತ್ತೆ, ಅದು ಬರದಿದ್ದ ಹಾಗೆ ನಾವು ಅದನ್ನು ತಡೆಯುವ ವಿಧಾನಗಳೇನು, ಬಂದ ನಂತರ ಅದನ್ನು ಯಾವ ರೀತಿ ನಾವು ಅದನ್ನು ನಿಭಾಯಿಸ್ಬೋದು, ಅಂದರೆ ಮ್ಯಾನೇಜ್ಮೆಂಟ್ ಪಾರ್ಟ್ ಅಂತ, ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆನ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಪುರುಷರ ಬಂಜೆತನ, ಮಹಿಳೆಯರಲ್ಲಿ ಕಂಡುಬರುವ PCOD ತೊಂದರೆಗಳು, ಮತ್ತು ಬೊಜ್ಜುತನ ಮತ್ತು ಬಂಜೆತನಕ್ಕೂ ಏನು ಸಂಬಂಧ ಇದೆ, ಅದೇ ರೀತಿ ಡಯಾಬಿಟಿಸ್ ಅಥವಾ ಮಧುಮೇಹ ಇದಕ್ಕೂ ಬಂಜೆತನಕ್ಕೂ ಇರುವ ಸಂಬಂಧ, ಇದರ ಕುರಿತಾಗಿ ನಮ್ಮ ವಿಭಾಗದಿಂದ ಸುಮಾರು 25 ವರ್ಷಗಳಿಂದ ದೀರ್ಘವಾದ ಸಂಶೋಧನೆನ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ಸುಮಾರು 10,000ಕ್ಕೂ ಹೆಚ್ಚಿನ ಬಂಜೆತನದಿಂದ ಬಳಲುವ ದಂಪತಿಗಳಲ್ಲಿ ನಾನಾ ರೀತಿಯ ಪರೀಕ್ಷೆಗಳನ್ನು ನಡೆಸಿ ಬಂಜೆತನಕ್ಕೆ ಕಾರಣ ಏನು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಹಾಗಾಗಿ ಪಬ್ಲಿಕ್ ಒನ್ ಮೀಡಿಯಾ ಈ ಒಂದು ಚಾನಲ್ ಅಲ್ಲಿ ಹೊಸದಾಗಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಅದರಲ್ಲೂ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಡಲು ಮುಂದಿನ ದಿನದಲ್ಲಿ ನಾನು ಬರ್ತಾ ಇದ್ದೀನಿ. ಹಾಗಾಗಿ ಅದಕ್ಕಾಗಿ ತಾವೆಲ್ಲ ಕಾದಿರಿ ಮತ್ತು ಹೊಸದಾಗಿ ಈ ಒಂದು ವಿಚಾರಗಳನ್ನು ತಿಳಿಸ್ತಾ ಇರುವ ಪಬ್ಲಿಕ್ ಒನ್ ಮೀಡಿಯಾ ಇವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ತಾವೆಲ್ಲ ಇದನ್ನು ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ, ಯುವಕರು ಇಂಥ ಒಂದು ಕಾರ್ಯಗಳನ್ನು ನಡೆಸ್ತಾ ಇರೋದು ನಿಜವಾಗ್ಲೂ ಸಂತೋಷ. ಹಾಗಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ದೊರಕಬೇಕು, ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು. ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಆರೋಗ್ಯವಂತರಾಗಿದ್ದಾಗ ಮಾತ್ರ ನಾವು ಸಹ ಚೆನ್ನಾಗಿರ್ತೀವಿ. ಹಾಗಾಗಿ ವಸುದೈವ ಕುಟುಂಬಕಂ ಅಂತ ನಾವು ಕೇಳಿರ್ಬೋದು. ಒನ್ ಅರ್ತ್ ಒನ್ ಫ್ಯಾಮಿಲಿ. ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಜೀವಿಗಳು, ಪ್ರಾಣಿ ಪಕ್ಷಿ, ಅದು ಬ್ಯಾಕ್ಟೀರಿಯಾ ಆಗ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ ಆಗ್ಬೋದು, ಮ್ಯಾಕ್ರೋ ಆರ್ಗ್ಯಾನಿಸಮ್ ಆಗ್ಬೋದು, ನಾವೆಲ್ಲರೂ ಜೀವಿಗಳೇ, ನಾವೆಲ್ಲರೂ ಒಂದೇ. ಹಾಗಾಗಿ ವಸುದೈವ ಕುಟುಂಬಕಂ ಅನ್ನುವ ಒಂದು ಧ್ಯೇಯ ವಾಕ್ಯದಲ್ಲಿ ನಾವೆಲ್ಲ ಒಟ್ಟಾಗಿ ಬದುಕೋಣ. ಎಲ್ಲರಿಗೂ ಆರೋಗ್ಯ ದೊರಕುವಂತಾಗಲಿ. ಎಲ್ಲ ಕಡೆ ಈ ಒಂದು ಏನು ಅವೇರ್ನೆಸ್ ಇದೆ, ಅರಿವು, ಇದು ಎಲ್ಲ ಕಡೆ ಪಸರಿಸಲಿ. ನಮಸ್ಕಾರ.